ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತಿನ ದಿನ ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗ್ಬಿಡೋಣ. ಇವತ್ತು ವರ್ಕ್ ಫ್ರಮ್ ಹೋಮ್ ಮತ್ತು ಫ್ರೀಲ್ಯಾನ್ಸಿಂಗ್ ಅಂದರೆ ಪಾರ್ಟ್ ಟೈಮ್ ಜಾಬ್ ತಂದಿದ್ದೀವಿ. ಡ್ರೀಮ್ ಪೋರ್ಟ್ ಅಂತ, ಇದು ತುಂಬಾನೇ ಜೆನ್ಯೂನ್ ಮತ್ತು ಲಾಯಲ್ ಕಂಪ್ನಿ. ನೀವೇ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಬೇಕಿದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ಡ್ರೀಮ್ ಪೋರ್ಟ್ ಅಂತ ಕೊಡಿ, ಕಂಪ್ಲೀಟ್ ರಿವ್ಯೂಸ್ ಬರುತ್ತೆ. ತುಂಬಾನೇ ಜೆನ್ಯೂನ್ ಆಗಿದೆ. ಪ್ಲೀಸ್ ಡೂ ಅಪ್ಲೈ ಫಾರ್ ದಿಸ್. ಸೊ ಫ್ರೆಂಡ್ಸ್, ನೀವು 10th ಪಾಸ್ ಮಾಡಿದ್ರು ಕೂಡ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ ನೀವು 12th ಇಲ್ಲ ಡಿಗ್ರಿ ಮಾಡಿದರೆ ಆರಾಮಾಗಿ ನಿಮಗೆ ಜಾಬ್ ಸಿಕ್ಬಿಡುತ್ತೆ. ಸೊ 99% ನಿಮಗೆ ನಾವು ಹೇಳೋ ಥರ ನೀವೇನಾದರೂ ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಂಡ್ರೆ ಇಟ್ಸ್ ವೆರಿ ಈಸಿ ಟು ಗೆಟ್. ಆಮೇಲೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ನೀವು ಹಾಕಿ ಒಂದು 6 months ಏನೂ ಪ್ರಾಬ್ಲಮ್ ಇಲ್ಲ. ಸೊ ದಟ್ ನೀವು ಬೇರೆ ಕಡೆ ಎಲ್ಲಾದರೂ ವರ್ಕ್ ಮಾಡಿದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಇಲ್ಲಿ. ಮತ್ತು ವರುಣ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಹೆಂಗೆ ಅಪ್ಲೈ ಮಾಡೋದು ಏನು ಅಂತ. ಬಟ್ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಮಿಸ್ ಮಾಡದೆ ಈಗಲೇ ಅಪ್ಲೈ ಮಾಡಿ. ಸೊ ಈ ಕಂಪ್ನಿ ಬಂದು US ಬೇಸ್ಡ್. ಸೊ ನಿಮಗೆ ಪ್ರತಿಯೊಂದು ಡಾಲರ್ಸಲ್ಲೇ ಪೇ ಮಾಡ್ತಾರೆ. ಮತ್ತು ನಿಮ್ಮದು ಪೇಪಾಲ್ ಅಕೌಂಟ್ ಇರೋದು ಬೇಡ, ಡೈರೆಕ್ಟ್ ಫೋನ್ ಪೇ, GPay ಇದ್ರೆ ಅಷ್ಟೇ ಸಾಕು. ಮತ್ತೆ ಅವ್ರು ಕೇಳೋ ಡೀಟೇಲ್ಸ್ನೆಲ್ಲ ಏನೇನು ಹಾಕ್ಬೇಕಂತ ಪ್ರತಿಯೊಂದು ತೋರಿಸ್ತೀನಿ. ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ದುಡ್ಡು ಬಂದ್ಬಿಡುತ್ತೆ. ಇಟ್ ಈಸ್ ವೆರಿ ವೆರಿ ಈಸಿ. ಸೊ ಒಂದು ಒಳ್ಳೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇದ್ರೆ ಅಷ್ಟೇ ಸಾಕು. ಇದು ಟ್ರಾವೆಲ್ ಮ್ಯಾನೇಜರ್ ಅಂದರೆ ಒಂದು ಐಡಿಯಾ ಇರಬೇಕು ವರ್ಲ್ಡ್ ಬಗ್ಗೆ, ಯಾವ ಪ್ಲೇಸಲ್ಲಿ ಏನೇನಿದೆ. ಸೊ ಇದೆಲ್ಲ ನೀವು ಕಸ್ಟಮರ್ಸ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅಷ್ಟೇ ಸಾಕು. ಏನು ದೊಡ್ಡ ವಿಷಯ ಅಲ್ಲ. ಇಟ್ ಹಾರ್ಡ್ಲಿ ಟೇಕ್ಸ್ 10 days ಇದ್ರ ಬಗ್ಗೆ ಎಲ್ಲ ಕಲಿಯೋಕ್ಕೆ ಗೈಸ್. ಸೊ ಈ ಲಿಂಕ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆಮೇಲೆ ನೀವು ನಮ್ಮನ್ನು ಬ್ಲೇಮ್ ಮಾಡಬೇಡಿ. ಸೊ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಬಟ್ ಪ್ಲೀಸ್ ಡೂ ಕಮೆಂಟ್ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು, ಸ್ಕಾಲರ್ಶಿಪ್ಸ್, ಲೋನ್ಸ್, ಇಲ್ಲ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ಏನೇ ಬೇಕಿದ್ರು ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಅವಾಗಲೇ ನಮಗೆ ಗೊತ್ತಾಗೋದು. ಅದ್ರ ಮೇಲೆ ನಾವು ತುಂಬ ರಿಸರ್ಚ್ ಮಾಡಿಬಿಟ್ಟು ನಿಮಗೆ ಒಳ್ಳೆ ಜಾಬ್ನ ತರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮಿಬ್ರನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅದು ನಮಗೊಂದು ಮೋಟಿವೇಶನ್ ತರ ಇರುತ್ತೆ. ಎವ್ರಿ ಡೇ ನಾವು ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ನಮಗೊಂದು ಮೋಟಿವ್ ಇರಲೇಬೇಕು. ಗೆಟ್ ಅಸ್ ಸಬ್ಸ್ಕ್ರೈಬ್ ಟುಡೇ ಗೈಸ್. ಫ್ರೆಂಡ್ಸ್, ಇದರಲ್ಲಿ ತುಂಬಾನೇ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ. ಅವರೇ ನಿಮಗೆ ಖುದ್ದಾಗಿ ಲ್ಯಾಪ್ಟಾಪ್ ಕೂಡ ಕಳಿಸ್ತಾರೆ. ಸೊ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಈಗಲೇ ಅಪ್ಲೈ ಮಾಡಿ. ತುಂಬಾ ಅಂದರೆ ತುಂಬ ಫೆಸಿಲಿಟೀಸ್ ಇದೆ. ನಿಮಗೆ ಇನ್ಶೂರೆನ್ಸ್ ಕವರೆನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಗುಡ್ಡೀಸ್ ಕೊಡೋದಾಗಿರ್ಬೋದು, ಕಂಪ್ನಿಯಿಂದ ಪ್ರತಿಯೊಂದು ಕೊಡ್ತಾರೆ ಡ್ರೀಮ್ ಪೋರ್ಟ್ ಅವರು. ಇಟ್ಸ್ ಅ ವೆರಿ ಲೆಜಿಟಿಮೇಟ್ ಆ್ಯಂಡ್ ಗುಡ್ ಕಂಪ್ನಿ. ಪ್ಲೀಸ್ ಅಪ್ಲೈ ಮಾಡಿ. ಟೈಮ್ ವೇಸ್ಟ್ ಮಾಡೋಕೆ ಹೋಗಲೇಬೇಡಿ. ನಾನು ಮೊದಲೇ ಹೇಳ್ದಂಗೆ ಒಂದು CV ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ ಮಾತ್ರನೇ ಇದು ಒಳ್ಳೆ ಕಂಪ್ನಿಯಲ್ಲಿ ನಿಮಗೆ ಜಾಬ್ ಸಿಗೋದು. CV ನೀವು ಹೆಂಗೆಂಗೋ ಕನ್ಸ್ಟ್ರಕ್ಟ್ ಮಾಡಿದ್ರೆ ತಾಯಣಗೂ ಜಾಬ್ ಸಿಗೋದೇ ಇಲ್ಲ. ಸೊ ಪ್ಲೀಸ್ ಗೈಸ್, ಪ್ಲೀಸ್ ಇವಾಗಲೇ ಹೋಗ್ಬಿಟ್ಟು ನಮ್ಮ ಪ್ರೀವಿಯಸ್ CV ವಿಡಿಯೋ ಹೆಂಗೆ ಮಾಡೋದಂತ ತುಂಬ ಸಿಂಪಲ್ ಆಗಿ ತೋರಿಸಿದ್ದೀನಿ. ಹೋಗಿ ಒಂದು ಫೋಟೋ ಹಾಕ್ಬಿಟ್ಟು ನಿಮ್ಮ CV ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. 100 ಅಲ್ಲ 1,00,000% ನಿಮಗೆ ಜಾಬ್ ಕನ್ಫರ್ಮ್. ನಾವು ಡ್ರೀಮ್ ಪೋರ್ಟ್ ಬಗ್ಗೆ ಮುಂಚೆನೂ ಒಂದು ರಿವ್ಯೂ ಮಾಡಿದ್ದೀವಿ. ಅದು ಮಿನಿಮಮ್ 30,000 ಓಡಿದೆ. ಸೊ ವಿ ಆರ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಮೋರ್ ದೆನ್ 30,000 ವ್ಯೂಸ್ ಫಾರ್ ದಿಸ್ ವಿಡಿಯೋ. ಪ್ಲೀಸ್ ನೀವು ನಮಗೆ ವ್ಯೂಸ್ ಮತ್ತು ಶೇರ್ಸ್ ಕೊಟ್ಟರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ. ಇನ್ನು ಮುಂದೆ ಹೊಸ ಜಾಬ್ಸ್ ತರಬೇಕು, ನಿಮಗೆಲ್ಲ ಎಂಕರೇಜ್ ಮಾಡಬೇಕು ಅಂತ. ಸೊ ನೀವು ನಮ್ಮನ್ನು ಎಂಕರೇಜ್ ಮಾಡಿದ್ರೆ ಇಟ್ ವಿಲ್ ಬಿ ವೈಸ ವರ್ಸ. ಸೊ ಫೈನಲಿ ಗೈಸ್, ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಎಂಡಲ್ಲಿ ಹೆಂಗೆ ಮಾಡೋದು ಅಂತ, ಅಪ್ಲೈ ಮಾಡೋದು ಅಂತ. ಇವಾಗ ವಿಡಿಯೋ ಕೊನೆವರೆಗೂ ನೋಡಿ. ಡೆಫಿನೆಟ್ಲಿ ನಾನು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸಿರ್ತೀನಿ. ಸೊ ಥ್ಯಾಂಕ್ ಯು ಗೈಸ್. ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೈಸ್. ಸೊ ಫ್ರೆಂಡ್ಸ್, ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ವಿತಿನ್ 6 to 10 hours ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಥವಾ ನಾನು ಏನಾದರೂ ನಿಮ್ಮ ಕಮೆಂಟಲ್ಲೇ ಮಾಡಿರ್ತೀನಿ. ಆ ಲಿಂಕ್ನ ಪಿನ್ ಮಾಡಿರ್ತೀನಿ. ಪ್ಲೀಸ್ ಬಂದುಬಿಟ್ಟು ಚೆಕ್ ಮಾಡಿ 6 hours ಆದಮೇಲೆ. ಸೊ ಏನೇ ಕಮೆಂಟ್ ಇದ್ರೂ ಅದರಲ್ಲಿ ಹಾಕಿ. ನಾನು ಎಲ್ಲದನ್ನು ಆದಷ್ಟು ರಿಪ್ಲೈ ಮಾಡ್ತೀನಿ. ಸೊ ಇನ್ನೂ ಏನಂದರೆ ನೋಡಿ, ಈ ಡ್ರೀಮ್ ಪೋರ್ಟ್ ಬಗ್ಗೆ ಕಂಪ್ಲೀಟ್ಲಿ ಒಳ್ಳೆ ರಿವ್ಯೂ ಇದೆ ಗೂಗಲಲ್ಲಿ. ಪ್ರತಿಯೊಂದು ಚೆಕ್ ಮಾಡಿದ್ದೀನಿ. ಮತ್ತು ಹಂಗೆ ಕೆಳಗಡೆ ಬಂದರೆ ನೋಡಿ ಎಲ್ಲೆಲ್ಲಿ ಇವ್ರು ಸರ್ವ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಅವರು ಜಾಬ್ ವೇಕೆನ್ಸೀಸ್ ಇದೆ ಅಂತ ಪ್ರತಿಯೊಂದು ಡೀಟೇಲ್ ಆಗಿದೆ. ಅಪ್ಲೈ ಆನ್ಲೈನು ಮತ್ತು ನೆಕ್ಸ್ಟ್ ಏನೇನು ಪ್ರೊಸೀಜರ್ ಅಂತ ಕಂಪ್ಲೀಟಾಗಿ ಕೊಟ್ಟಿದೆ. ಅಪ್ಲೈ ಕೊಟ್ಬಿಟ್ಟು ಮೇಲ್ಗಡೆ ರೈಟ್ ಸೈಡ್ ಕಾರ್ನರಲ್ಲಿ ಅಪ್ಲೈ ಕೊಟ್ಟರೆ ನೀವು ಈ ಥರ ರಿಜಿಸ್ಟರ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ರಿಜಿಸ್ಟರ್ ಮಾಡ್ಕೊಡಿ. ಮೊಬೈಲ್ ನಂಬರ್ ಕೊಡಿ, ನೀಟಾಗಿ ಎಸ್ ಅಂತ ಕೊಡಿ, ಕನ್ಫರ್ಮ್ ಮಾಡ್ಕೊಳ್ಳಿ. ನೀಟಾಗಿ ನಾನು ಮೆನ್ಷನ್ ಮಾಡಿದ್ದೀನಿ. ಪ್ಲೀಸ್ ಡೂ ಇಟ್ ಹೌ ಐ ಸೇ ಯು ಟು ಡೂ. ದೆನ್ ಕೀಪ್ ಗೋಯಿಂಗ್. ನೋ ಎಕ್ಸ್ಪೀರಿಯನ್ಸ್ ಕೊಡಿ, ಇಲ್ಲ less than 1 ಕೊಡಿ, ಇಲ್ಲ less than 2 ಕೊಡಿ. ನಿಮ್ಮ ಇಷ್ಟ. ನಾನೇನು ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡಿಬಿಡಿ. ಅದ್ರ ಬಗ್ಗೆ ಓದ್ಬಿಟ್ಟು ಒಂದ್ಸರಿ ನೋಡಿ. ನಂದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಮೇಲೆ ನಾನು ಕೊಡ್ತಾ ಇದ್ದೀನಿ. ಪ್ರೊಫೆಷ್ನಲ್ ಕೊಟ್ಟಿದ್ದೀನಿ, ಟ್ರಾವೆಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಕೊಟ್ಟಿದ್ದೀನಿ. ಮತ್ತು ವೆಯ್ಟ್ ಮಾಡಿ ಸ್ವಲ್ಪ, ಗೋ ಟು ಫಾರ್ವರ್ಡ್ ಕೊಡಿ. ದೆನ್ ನೋಡಿ ಇಲ್ಲಿ ಡ್ರೀಮ್ ಪೋರ್ಟ್ ಎಲಿಜಿಬಿಲಿಟಿ ಎಸ್ ಕೊಡಿ. ಪ್ರತಿಯೊಂದಕ್ಕೆ ಎಸ್ ಕೊಡಿ. ನಿಮ್ಮನ್ನು ಚೆಕ್ ಮಾಡ್ತಿದ್ದಾರೆ, ಈಸಿ ಕಂಫರ್ಟಬಲ್ ಟು ವರ್ಕ್ ವಿತ್ ಅಸ್ ಆರ್ ಎಲ್ಸ್ ನಾಟ್ ಅಂತ. ಸೊ ಎಸ್ ಅಂತ ಕೊಡಿ, ಪ್ರತಿಯೊಂದು ಎಸ್ ಅಂತ ಕೊಡಿ. ಹಂಗೆ ಸ್ಲೋ ಕೆಳಗಡೆ ಹೋಗ್ತಾ ಇರಿ. ಪ್ರತಿಯೊಂದು ನಿಮಗೆ ನೋಡ್ಬೋದು. ನೀವು ಇಲ್ಲಿ ನೋಡಿ, ಇಲ್ಲಿ ಎಲ್ಲದಕ್ಕೂ ಎಸ್ ಅಂತಲೇ ಕೊಡಿ, ಮಿಸ್ ಮಾಡಬೇಡಿ. ವೆಯ್ಟ್ ಮಾಡಿ, ಹಂಗೆ ಎಸ್ ಅಂತ ಕೊಡಿ. ಮತ್ತು ಲೆಟ್ಸ್ ಸಿ ಇಫ್ ವಿ ಆರ್ ಎ ಮ್ಯಾಚ್. ನಾವಿಬ್ಬರು ಮ್ಯಾಚ್ ಆದರೆ ಮಾತ್ರನೇ ಅವ್ರು ನಮಗೆ ಕೆಲಸ ಕೊಡೋದು. ಸೊ ನೋಡ್ತಾ ಇದ್ದಾರೆ ನೋಡಿ, ಅಲ್ಲಿ ಒಂದು ಟೆಸ್ಟ್ ಬಂತು. ಆ ಟೆಸ್ಟಿಗೆ ಕೂಡ ನಾನು ನಿಮಗೆ ಓಪನಿಂಗ್ಸ್ ಹೆಂಗೆ ಹಾಕಬೇಕು ಅಂತ ನೀಟಾಗಿ ಹೇಳಿದ್ದೀನಿ.
ಪ್ರತಿಯೊಂದು ಕ್ವೆಶನ್ ಆನ್ಸರ್ ಮಾಡಿದ್ದೀನಿ ನಾನು. ಅದೇ ಥರ ಫಾಲೋ ಮಾಡಿ. ಡಿಫ್ರೆಂಟ್ ಕ್ವೆಶನ್ ಇದೆ, ChatGPT ಅಥವಾ ಗೂಗಲ್ನ ಫಾಲೋ ಮಾಡಿಬಿಟ್ಟು ಹಾಕಿ. ಇಷ್ಟು ಈಸಿ ಅಲ್ಲ ಅದು. ನಾನು ಅದನ್ನು ಈಸಿ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಗೈಸ್. ಐ ಹ್ಯಾವ್ ಪುಟ್ ಲಾಡ್ ಆಫ್ ಎಫರ್ಟ್ ಆನ್ ಇಟ್. ಮತ್ತು ಇದೆಲ್ಲ ಕರೆಕ್ಟ್ ಆನ್ಸರ್ಸ್ ನಾನು ChatGPT ಗೂಗಲ್ ಯೂಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಸೊ ನೀಟಾಗಿ ಸೆಲೆಕ್ಟ್ ಮಾಡಿ. ಸೊ ಹೋಪ್ನ ಬಿಡಬೇಡಿ ಫ್ರೆಂಡ್ಸ್ ಪ್ಲೀಸ್. ನಾನು ನಿಮ್ಗೆ ಇಷ್ಟೊಂದು ಕೇಳ್ಕೊತಾ ಇದ್ದೀನಿ ಅಂದರೆ ಒಂದು CV ನ ಕನ್ಸ್ಟ್ರಕ್ಟ್ ಮಾಡಿ. ಇದು ಒಂದು ಎಕ್ಸಾಮ್, ಇದು ನೆನಪಿರಲಿ. ಗೂಗಲ್ಲು ಅಥವಾ ನೀವು ChatGPT ಏನಾದರೂ ಯೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಇದರಲ್ಲಿ ಪ್ರತಿಯೊಂದು ಕರೆಕ್ಟ್ ಆನ್ಸರೇ ಮಾಡಿದ್ದೀನಿ ನಾನು. ಆ ಥರ ಯೂಸ್ ಮಾಡಿದ್ದೀನಿ ನಾನು ಗೂಗಲ್ ಮತ್ತು ChatGPTನ. ಸೊ ಪ್ಲೀಸ್ ನಾನು ಅಡ್ವೈಸ್ ಮಾಡೋದು ನಿಮ್ಗೆ ಅದೇನೆ. ಪ್ಲೀಸ್ ಹೋಗ್ಬಿಟ್ಟು ChatGPT ಯೂಸ್ ಮಾಡಿ. ವಿತಿನ್ ಫ್ಯೂ ಸೆಕೆಂಡ್ಸ್ ಅಪ್ಲೈ ಮಾಡ್ಬೋದು ನೀವು. ಅಲ್ಲೇ ನೋಡಿ ಎಲ್ಲ ಕೇಳ್ತಿದೆ ಕ್ವೆಶನಿಗೆ ಆನ್ಸರ್ಸ್ ಯಾವ್ದು ಅಂತ. ಅಂದರೆ ಒಂದು 35% ಮೇಲೆ ಬಂದರೆ ಅಷ್ಟೇ ಸಾಕು. ನಂದು ಇದರಲ್ಲಿ ಮೇ ಬಿ ಒಂದು 40% ಏನೋ ಬರ್ಬೋದು. ಅಷ್ಟಿದ್ರೇ ವೆಲ್ ಆ್ಯಂಡ್ ಗುಡ್, ನಿಮಗೆ ಕೆಲಸ ಸಿಕ್ಬಿಡುತ್ತೆ. ಹಂಗೆ ಇದು ಒಂಥರ ಸ್ಕ್ರೀನಿಂಗ್ ಪ್ರೊಸೀಜರ್. ಒಂಥರ ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಿಮಗೊಂದು ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತಲ್ಲ, ಆ ಥರ ಇದೊಂದು ಟೆಸ್ಟ್ ಅಷ್ಟೇ. ಆರಾಮಾಗಿ ಅಪ್ಲೈ ಮಾಡಿ. ನೋಡಿ ಅಲ್ಲಿ ನೆಕ್ಸ್ಟ್ ಅಂತ ಕೊಟ್ಟೆ. ಇದರಲ್ಲಿ ಕಂಪ್ಲೀಟ್ ನಿಮ್ಮ ಇಂಗ್ಲೀಷ್, ನಾನು ಹೇಳೋದ್ನಲ್ಲ, ನಿಮ್ಮ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಅವರು ಕಂಪ್ಲೀಟಾಗಿ ಚೆಕ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ಕೂಡ ನೀವು ಗೂಗಲು ಅಥವಾ ChatGPT ಗೈಸ್ ವಿತಿನ್ ಫ್ಯೂ ಸೆಕೆಂಡ್ಸಲ್ಲೇ ಬಂದ್ಬಿಡುತ್ತೆ ಆನ್ಸರು. ತುಂಬ ರಾಂಗ್ ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ಹಾಕಿ. ನಾನಿಲ್ಲಿ ನಿಮಗೆ ತೋರ್ಸಕ್ಕಂತ ಮಾಡ್ತಾ ಇದ್ದೀನಿ. ಬಟ್ ನೀವು ತುಂಬಾ ನೀಟಾಗಿ ಕೊಡಿ, ಡೀಸೆಂಟಾಗಿ ಕೊಡಿ, ಡೆಫಿನೆಟ್ಲಿ ಸಿಗುತ್ತೆ ಗೈಸ್. ಮತ್ತು ನಾನು ಹೇಳ್ತಾ ಇದ್ದೀನಿ, ಏನಕ್ಕೆ ಸಿಕ್ಕಿಲ್ಲ ಜಾಬ್, ನನಗೇನಕ್ಕೆ ಸಿಕ್ಕಿಲ್ಲ, ನನಗೇನು ಕಾಲ್ ಆಗ್ತಿಲ್ಲ ಅಂದರೆ ನಾನು ನಿಮಗೆ ಹೇಳ್ತೀನಿ ಏನಂದರೆ, ನೀವು ಅಲ್ಲಿ ನಾನು ಏನೇನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ನಿಮಗೆ ಅವ್ರಿಗೆ ಏನೇನು ಬೇಕಿರುತ್ತೆ ಅನ್ನೋದನ್ನು ನೀವು ನಿಮ್ಮ CV ಅಪ್ಡೇಟ್ ಮಾಡಬೇಕು. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ನೀವು ಅಪ್ಡೇಟ್ ಮಾಡಬೇಕು. ಆ್ಯಂಡ್ ಐ ಆಮ್ ಗುಡ್ ಅಟ್ ಟೇಕಿಂಗ್ ನೋಟ್ಸ್, ಐ ಆಮ್ ಗುಡ್ ಅಟ್ ಸ್ಪೀಕಿಂಗ್ ಟು ಪೀಪಲ್, ಐ ಆಮ್ ಗುಡ್ ಅಟ್ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಪ್ರಾಬ್ಲಮ್ಸ್ ಆ್ಯಂಡ್ ರಿವೈವಿಂಗ್ ಇಟ್. ಸೊ ಇವನ್ನೆಲ್ಲ ನೀವು ಮೆನ್ಷನ್ ಮಾಡಿದ್ರೆ ಮಾತ್ರನೇ ಕೆಲಸ ಬರೋದು. ಯಾಕಂದರೆ ಕೆಲಸ ಸಿಗೋದು. ಯಾಕಂದರೆ ಅವರಿಗೆ ಇದೇ ಮೇನ್ ನೋಡ್ತಾ ಇರ್ತಾರೆ. ಅವ್ರಿಗೆ ಏನು ಬೇಕು ಅನ್ನೋದೇ ನೋಡ್ತಾ ಇರ್ತಾರೆ. ನಿಮ್ಮ CV ಇರೋದು ಏನೈತೆ ಅಂತ ಬೇಡ ಅವ್ರಿಗೆ ಏನು ಬೇಕು ಅಂತ ನೋಡ್ತಿರ್ತಾರೆ ನಿಮ್ಮ CV. ಸೊ ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಹಾಕಿ. ನೋಡಿ ಅಲ್ಲಿ ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಪಾಸ್ಡ್ ವಿತ್ 40% ಅಂತ ಬರ್ತಿದೆ. ಅಲ್ಲೊಂದು ಸ್ಕೇಲ್ ಕೊಟ್ಟಿದ್ದಾರೆ. ಸುಮ್ಮನೆ ಈಸಿ ಅಂತ ಕೊಡಿ, ಏನಿಲ್ಲ, ಸಬ್ಮಿಟ್ ಕೊಡಿ. ಅಲ್ಲಿ ನೋಡಿ ಅಲ್ಲಿ ಬಂದಿದೆ. ಥ್ಯಾಂಕ್ ಯು ಫಾರ್ ಫೀಡ್ಬ್ಯಾಕ್. ನನಗೆ ಮೇಲ್ ಕೂಡ ಬಂತು, ಬೇಕಿದೆ ಅದನ್ನು ಮೆನ್ಷನ್ ಮಾಡ್ತೀನಿ. ಮೇಲಲ್ಲೂ ಬಂತು ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಬೀನ್ ಶಾರ್ಟ್ ಲಿಸ್ಟೆಡ್ ಅಂತ. ನೆಕ್ಸ್ಟ್ ಇನ್ನೊಂದು ಬಂದು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನೀವು ಗೋ ಟು ಸ್ಟಾರ್ಟ್ ಟ್ರೈನಿಂಗ್ ಕೊಟ್ಟರೆ ಅಲ್ಲೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಆ ಪೇಜಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು 4-5 ಟ್ರೈನಿಂಗ್ ಇರುತ್ತೆ, ಒಂದಾದ್ಮೇಲೆ ಒಂದು. ಅದನ್ನು ಈಸಿ, ಅದಕ್ಕೇನು ಆನ್ಸರ್ ಮಾಡೋದು ಇಲ್ಲ, ಸುಮ್ಮನೆ ನೋಡ್ಕೊಂತ ಹೋಗ್ತಾ ಇದೆ. ಟ್ರೈನಿಂಗ್ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ಒಂದು ನಾಲೆಜ್ ಇರಲಿ. ನಿಮ್ಗೆ ಏನಾದರೂ ಇಂಟರ್ವ್ಯೂಗೆ ಇನ್ ಕೇಸ್ ಕರೆಯಲ್ಲ, ಇನ್ ಕೇಸ್ ಕರೆದ್ರೆ ಒಂದು ನಾಲೆಜಿಗೆ ಅಂತ ಒಂದು ಸ್ವಲ್ಪ ನೋಡ್ಕೊಂಡಿರಿ. ಅಲ್ಲಿ ಬರುತ್ತೆ ನೋಡಿ, ಅಲ್ಲಿ ಟ್ರೈನಿಂಗ್ ಏನೇನಂತ ಕೆಳಗಿದೆ ಅಲ್ಲ, ಅರ್ಜೆಂಟ್ 24 ಸರ್ಟಿಫಿಕೇಟ್ ಸೆಂಟರ್ ಅಲ್ಲೇ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಅದನ್ನ ಕೋರ್ಸಸ್ನ ಕಂಪ್ಲೀಟ್ ಮಾಡಲೇಬೇಕು ನೀವು. ಒನ್ ಬೈ ಒನ್ ಕಂಪ್ಲೀಟ್ ಮಾಡ್ತಾ ಹೋದ್ರೆ ಇನ್ನೊಂದು ಓಪನ್ ಆಗ್ತಾ ಬರುತ್ತೆ. ಸೊ ಸ್ಲೋಲಿ ಕಂಪ್ಲೀಟ್ ಮಾಡ್ತಾ ಬನ್ನಿ, ಅದು ಓಪನ್ ಆಗ್ತಾ ಬರುತ್ತೆ. ಕಂಪ್ಲೀಟ್ಲಿ ಒಂದು 2 hours ಹಿಡಿಯುತ್ತೆ. ಮಾಡಿಬಿಟ್ರೆ ಮುಗ್ದೆ ಹೋಯ್ತು ಫ್ರೆಂಡ್ಸ್, ಇನ್ನೇನು ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೇ ನಿಮಗೆ ಅಪ್ಲೈ ಮಾಡೋಕ್ಕಾಗೋದು. ಸೊ ಪ್ಲೀಸ್ ಡೂ ವಾಚ್ ಇಟ್.